ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 4 ವರ್ಷಗಳಿಂದ ಏನಿದು ಬೆಂಗಳೂರು ನಗರದಾದ್ಯಂತ ಮತ್ತು ರಾಜ್ಯದಲ್ಲೂ ಇರ್ಬೋದು ಈ ರೀತಿಯ ಏನು ಬೆಸ್ಕಾಂನಿಂದ ಅಂಡರ್ಗ್ರೌಂಡ್ ಕೇಬಲ್ಗಳು ಅಂತ ಒಂದು ಪದ್ಧತಿ ಬಂತು. ಏನು ಮೇಲ್ಗಡೆ ಹೋಗುವಂಥ ಲೈನ್ಗಳನ್ನೆಲ್ಲ ತೆಗಿತೀವಿ, ಎಲ್ಲವನ್ನು ಅಂಡರ್ಗ್ರೌಂಡಲ್ಲೇ ಹೋಗಬೇಕು. ಯಾಕೆಂದರೆ ವಿನಾಕಾರಣ ಸುಮ್ಮನೆ ಮೇಲ್ಗಡೆ ಇದ್ರೆ ತೊಂದರೆ ಆಗುತ್ತೆ. ಯಾವ ಕಾರಣಕ್ಕೆ ಸರ್ ಅದು ಅಂಡರ್ಗ್ರೌಂಡ್ ಕೇಬಲ್ ಮಾಡಿದ್ದು ನೀವು? ಅದು ಓವರ್ ಟು ಈಜಿ ತಿಳ್ಕೊಳ್ಳಿ. ಏನಕ್ಕೆ ಮಾಡಿದ್ದೆ ಹೇಳಿ ಸರ್? ಓವರ್ ಟು ಈಜಿ ಕೇಬಲ್ ಪ್ರಾಜೆಕ್ಟ್ ಮಾಡಿದಾಗ ಕೇಬಲ್ ಹಾಕಿದ್ದು. ಆ ಪ್ರಾಜೆಕ್ಟ್ ಯಾವಾಗ ಶುರುವಾಗಿದ್ದು ಸರ್? ಅದು 3-4 ನಿಮಿಷ ಕಟ್ಟಿ ಇದನ್ನು ಮುಗಿಸ್ಬಿಡಿ. ಇವರು ಶಿವಶಂಕರ್ ಅಂತ ರಾಜರಾಜೇಶ್ವರಿ ನಗರ ವಿಭಾಗದ ಅಸಿಸ್ಟೆಂಟ್ ಇಂಜಿನಿಯರು, ಬೆಸ್ಕಾಂನ AE. ನಾವು ಈಗ ನಿಂತಿರುವಂಥ ಸ್ಥಳ ರಾಜರಾಜೇಶ್ವರಿ ನಗರ ವ್ಯಾಪ್ತಿಗೆ ಒಳಪಡುವಂತಹ ಪ್ರಮೋದ್ ಲೇಔಟ್ ಅಂತ ಇದ್ದೀವಿ. ಇಲ್ಲಿ ಏನು ಅಂಡರ್ಗ್ರೌಂಡ್ ಕೇಬಲ್ಗಳು ಬೆಸ್ಕಾಂನ ಪ್ರಕಾರ ಎಷ್ಟಡಿ ಇಲ್ಲಿ ಇರಬೇಕು ಸರ್ ಈ ಕೇಬಲ್? 3 ಅಡಿ ಸರ್. 3-3.4 ಅಡಿ ಸರ್. ಮೀಟ್ರಲ್ಲಿ ಮೀಟ್ರ್ ಹೇಳಿ ಸರ್. 3 ಮೀಟ್ರ್. 3 ಮೀಟ್ರ್. ಅದನ್ನ ಕರೆಕ್ಟಾಗಿ ಹೇಳ್ಬೇಕು ನೋಡಿ. ಈಗ ನೀವು ಇದು ವಿಡಿಯೋ ಆಗ್ತಾ ಇದೆ, ಲೈವ್ ಆಗ್ತಾ ಇದೆ. ಎಷ್ಟು ಇಂಚ್ ಇದೆ ಹಂಗೆ ಹೇಳೋಣ ಬಾಯಿನಲ್ಲಿ? 12 ಇಂಚ್ ಇದೆ. 12 ಇಂಚ್ 1 ಅಡಿ ಇದೆ. ಎಷ್ಟು ಇರಬೇಕು ಸರ್? 3ರಿಂದ 3.5 ಅಡಿ ಇರಬೇಕು. ಯಾಕೆ ಆ ನಿಯಮ ಇರೋದೇನಕ್ಕೆ? ಅದೇ ಸೇಫ್ಟಿಗೋಸ್ಕರ. ಏನಾದರೂ ಟ್ರಂಚಸ್ಸು ಅಥವಾ ಸ್ಯಾನಿಟರಿ ವರ್ಕು ಅಥವಾ ಏನೇ ಒಂದು ವರ್ಕು, ರೋಡ್ ವರ್ಕ್ ಮಾಡಬೇಕಾದ್ರೆ ಅದು ಸೇಫ್ಟಿ ಇದೆ ಅಂತ ಅಲ್ವಾ? ಇವಾಗ ಈ ಕೆಲಸಗಳು ನಡಿಬೇಕಾದಾಗ ನಿಮ್ಮ ಜವಾಬ್ದಾರಿಗಳೇನು? ಯಾಕೆಂದ್ರೆ ಇದನ್ನ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತೀರಾ, ಗುತ್ತಿಗೆ ಕೊಟ್ಟಿರ್ತೀರಾ, ಗುತ್ತಿಗೆದಾರ ಮಾಡ್ತಾನೆ. ಬೆಸ್ಕಾಂನ ಈ ಕೆಲಸ ನಡಿಬೇಕಾದಾಗ ಜವಾಬ್ದಾರಿಗಳೇನು? ಅದು ಸೂಪರ್ವೈಸಿಂಗ್ ಮಾಡಬೇಕು. ಕೇಬಲ್ ಅಂದರೆ ಒಂದೊಂದು 5-10 ಮೀಟರ್ ಒಂದ್ಸರಿ ಪಂಚ್ ಮಾಡಿಸಿ ಎಲ್ಲಿ ಕೇಬಲ್ ರನ್ ಆಗಿದೆ, ಸೊ ಎಷ್ಟು ಡೆಪ್ತಲ್ಲಿ ಹೋಗ್ತಾರೆ ಅಂತ ನೋಡ್ಬೋದು. ಅದು ಜವಾಬ್ದಾರಿ. ಆಮೇಲೆ ಯಾವುದೇ ಕಾಮಗಾರಿಗಾಗಲಿ ನೀವು ಗುತ್ತಿಗೆ ಕೊಟ್ಬಿಡ್ತೀರಾ, ಕಾಂಟ್ರಾಕ್ಟ್ ಕೊಟ್ಬಿಡ್ತೀರಾ. ಬೆಸ್ಕಾಂಗೂ ಗುತ್ತಿಗೆದಾರನಿಗೂ ಸಂಬಂಧ ಏನೂ ಇರಲ್ವಾ? ಇದೆ ಸರ್. ಈಗ ಈ ತರ ಕೆಲಸ ನಡಿಬೇಕಾದಾಗ ಖುದ್ದು ಒಬ್ಬರನ್ನ ನೀವು ಇಟ್ಟಿರ್ಲೇಬೇಕಲ್ವಾ? ಸೂಪರ್ವೈಸಿಂಗ್ ಮಾಡ್ಲೇಬೇಕಲ್ವಾ? ಮಾಡ್ಬೋದು, ಇಲ್ಲ ನನ್ನ ಪರವಾಗಿ ನೀವೇ ಮಾಡಬೇಕು ಅಂತಲ್ಲ. ನಿಮ್ಮ ಪರವಾಗಿ ನಿಮ್ಮ ಬೆಸ್ಕಾಂನ ಸಿಬ್ಬಂದಿಗಳು ಯಾರ್ದಾದ್ರು ಇದರಲ್ಲಿ ಪರಿಣಿತಿ ಇರುವಂತವ್ರನ್ನ ಅಥವಾ ನೀವೇನು ಹೇಳ್ಕೊಟ್ಟಿರ್ತೀರಾ, ಹಿಂಗೆ ಇರ್ಬೇಕಪ್ಪ ಇದು ನೋಡ್ಕೊ ಅಂತ ಹೇಳಿ. ಎಷ್ಟು ಮೀಟರ್ ಒಂದ್ಸಲಿ ನೀವು ಚೆಕ್ ಮಾಡಬೇಕಿತ್ತು ಈ ಥರದ ಕೆಲಸನ? ಅಂದರೆ ಅಲ್ಲಿ ಒಂದು ಸೈಟ್ ಒಂದೇ ರೋಡ್ ಇದೆ, 100 ಮೀಟರ್ ಸರ್. ಈಗ ಇಲ್ಲಿಂದ ಅಲ್ಲಿ ಎಷ್ಟು ಮೀಟರ್ ಆಗ್ಬೋದು? 10 ಮೀಟ್ರು. ಈಗ ನನ್ನ ಪ್ರಕಾರ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ರಸ್ತೆ ಪೂರ್ತಿ ಇಷ್ಟೇ ಇರುತ್ತೆ ಅನ್ಸುತ್ತಲ್ವಾ? ಇರ್ಬೋದೇನೋ, ಯಾಕಂದ್ರೆ ಅಂಡರ್ಗ್ರೌಂಡ್ ಕೇಬಲ್ ಅಲ್ವಾ. ಈಗ ಟ್ರಾವೆಲ್ಸ್ ಏನಣ್ಣ ಆಯ್ತು? ಏನಾಯ್ತು ಅದು ಸಿಗ್ತಾ ಡೀಟೇಲ್ಸು? ಅದೊಂದ್ಸಲಿ ಚೆಕ್ ಮಾಡಿಸಿ. ಈ ರೀತಿಯಾಗಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯತನ, ಮತ್ತೆ ಯಾರಿಗೋ ಒಂದು ಗುತ್ತಿಗೆ ಕೊಟ್ಬಿಟ್ಟಿದೀವಿ, ಅವನು ಕೆಲಸ ಮಾಡ್ತಾನೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೂತಿರುವಂತಹ ಅಧಿಕಾರಿಗಳೇ ಹೆಚ್ಚು. ಎಲ್ಲೆಲ್ಲಿ ಯಾರು ಅಪಾರ್ಟ್ಮೆಂಟ್ ಕಟ್ತಾರೆ, ಯಾರ್ಯಾರು ದೊಡ್ಡ ಫ್ಲಾಟ್ ಕಟ್ತಾರೆ, ಎಷ್ಟು ಅಡಿ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊತಾರೆ, ಅವ್ರ ಹತ್ರ ಎಷ್ಟು ಲಕ್ಷ ಎಷ್ಟು ಕೋಟಿ ಡೀಲ್ ಮಾಡೋಣ ಅಂತ ಹೇಳುವಂತ ಕೂತಿರುವಂತ ಅಧಿಕಾರಿಗಳು. ಯಾಕೆಂದ್ರೆ ಕಳೆದ 2-3 ವರ್ಷಗಳಿಂದ ಬೆಸ್ಕಾಂ ಆಗಿರುವಷ್ಟು ಭ್ರಷ್ಟಾಚಾರ, ಲಂಚಗುಳಿತನ ಮತ್ತು ಟ್ರ್ಯಾಪ್, ACB ಮತ್ತು ಲೋಕಾಯುಕ್ತಗೆ ಟ್ರ್ಯಾಪ್ ಆಗಿರುವಂತದ್ದು ಅತಿ ಹೆಚ್ಚು ಅಂದ್ರೆ ಬೆಸ್ಕಾಂ ಅಧಿಕಾರಿಗಳೇ. ನುಂಗಣ್ಣದಿರು ಬಂದು ಕೂತಿರುವಂತದ್ದು. ಇಲ್ಲಿ ಜನರು ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತ ಮೂರ್ಖರು. ಈಗ ಹೇಳ್ತಾರೆ ಏನು AE ಶಿವಶಂಕರ್ ಅವ್ರು ಇಲ್ಲಿ ಬಂದಿದ್ದಾರೆ, ನಾವು ಇನ್ಸ್ಪೆಕ್ಷನ್ ಮಾಡಿಸೋದಕ್ಕೆ ಕಳಿಸಿದ್ದು. ಅವ್ರು ಹೇಳ್ತಾರೆ 3.5-4 ಅಡಿ ಒಳಗಡೆ ಇರಬೇಕು. ಅಂದ್ರೆ 1 ಮೀಟ್ರು 1.25 ಮೀಟ್ರು ಅಂದ್ರೆ 5 ಅಡಿ. ಅಂದ್ರೆ ಇಲ್ಲಿ ಇವರು 3ರಿಂದ 3.5 ಅಡಿ. ಆಯ್ತು, 3.5 ಅಡಿ ಇದ್ರು ಒಳ್ಳೇದು. ಯಾಕೆಂದ್ರೆ ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಇದು BWSSB ಕನೆಕ್ಷನ್ ತಗೋಬೇಕು, ಸ್ಯಾನಿಟರಿ ತಗೋಬೇಕು ಅಂತ ಸಂದರ್ಭದಲ್ಲಿ ಮತ್ತೆ ಕೇಬಲ್ ಇದೇನೇ ತಗೋಬೇಕು, ಯಾವುದೋ ಬೆಸ್ಕಾಂದ ಕನೆಕ್ಷನ್ ತಗೋಬೇಕು ಅಂದಾಗ ರೆಸಿಡೆನ್ಷಿಯಲ್ ಪರ್ಪಸ್ ಆದಾಗ ಅವ್ರು 1 ಅಡಿನ 1.5 ಅಡಿ 2 ಅಡಿ ಕೊಡ್ಕೋತಾರೆ. ಆ ಕಾರಣದಿಂದಾಗಿ ಏನು ಅಂತ ಆಗಿದೆ ನಿಯಮ, ಇದು 5 ಅಡಿ ಇರಬೇಕು ಕೆಳಗಡೆ. ಇದು ಡೇಂಜರಸ್ ಕೇಬಲ್, 11 ಕಿಲೋವ್ಯಾಟ್ ಕೇಬಲ್, ಪ್ರಾಣಕ್ಕೆ ಹಾನಿ ಆಗುವಂಥದ್ದು. ಏನಾದರೂ ಎಡವಟ್ಟಾದ್ರೆ ನೆನ್ನೆ ದಿನ ಇಲ್ಲಾಗಿರುವಂತಹ ಘಟನೆಯಲ್ಲಿ ತುಂಬಾ ಅಪಾಯ ಆಗ್ಬೇಕಾಗಿತ್ತು. ಆದ್ರೆ ಅದೃಷ್ಟವಶಾತ್ತು ಯಾವುದೇ ರೀತಿಯ ಅಪಾಯ ಆಗದಂಗೆ ಅದು ಟಚ್ ಆಗಿದ ತಕ್ಷಣ ಸೌಂಡ್ ಬಂದಿದೆ, ಗೊತ್ತಾಗಿದೆ. ಇದು ಆಗ್ತಾ ಇರುವಂತದ್ದು ಜನರ ಪ್ರಾಣದ ಜೊತೆ ಚೆಲ್ಲಾಡ್ತಾ ಇರುವಂತಹ ಬೆಸ್ಕಾಂ ಅಧಿಕಾರಿಗಳು. ಇದಕ್ಕೆ ಸರ್ ನಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು. ಯಾಕೆಂದ್ರೆ 2022
ಜೂನಲ್ಲಿ ನಿಮ್ಮ ಕಚೇರಿಗೆ ಒಂದು ಪತ್ರ ಬರೆದಿದ್ದೀನಿ. ನಿಮ್ಮ ವ್ಯಾಪ್ತಿಗೆ ಒಳಪಡುವಂತದ್ದು ಎಲ್ಲೆಲ್ಲಿ ಈ ರೀತಿಯಾಗಿ ಅಂಡರ್ಗ್ರೌಂಡ್ ಕೇಬಲ್ ಆಗ್ತಾ ಇದೆಯೋ ಇದನ್ನ ಸರಿಯಾಗಿ ವೀಕ್ಷಣೆ ಮಾಡಬೇಕು. ನಿಮ್ಮವರೊಬ್ರು ವೀಕ್ಷಣೆ ಮಾಡಿ ಸರಿಯಾಗಿ ಕೆಲಸ ಮಾಡಿಸ್ಬೇಕು ಅಂತ ನಾವು ಹೇಳಿದ್ವಿ. ಆದ್ರೂ ಇವತ್ತು ಇಲ್ಲಿ ಸಿಕ್ಕಿದೆ. ಇದು ಬೇಜವಾಬ್ದಾರಿತನ. ಯಾಕಂದ್ರೆ ಇವತ್ತು ಇನ್ನೂ ಇಷ್ಟು ಖಾಲಿ ಸೀಟ್ಗಳಿದೆ. ಇವರೆಲ್ಲ ನಾಳೆ ಮನೆ ಕಟ್ಟಬೇಕು. ಯಾರಾದ್ರೂ ಏನಾದ್ರು ಅನಾಹುತ ಆದ್ರೆ ಏನಂತಾರೆ, ಬೆಸ್ಕಾಂ ನಮಗೆ ಸಂಬಂಧ ಇಲ್ಲ ಅಂತ ಕೈ ಕುಟ್ಕೊಂಡು ಕೂತ್ಕೋಬಾರ್ದಲ್ವಾ? ಈಗ ಇದನ್ನ ಈ ರೀತಿಯಾಗಿ ಅನಾಹುತಗಳಾಗೋದಕ್ಕೆ ಇನ್ನೊಂದು ಕೆಲವರು ಜನ ಕಾಯ್ಕೊಂಡು ಕೂತಿರ್ತಾರೆ, ಗುತ್ತಿಗೆದಾರರು. ಯಾಕಂದ್ರೆ ನೀವು ಎಲ್ಲ ಸರಿ ಮಾಡಿಸೋದು. ಏನೋ ಡ್ಯಾಮೇಜ್ ಆಯ್ತು ಅಂದ್ರೆ ಇಡೀ ಲೆವೆಟ್ಗೆ ಕರೆಂಟ್ ಹೊಟ್ಟೋಯ್ತು. ನೆನ್ನೆ ನಾವು ಇದಕ್ಕೆ 15,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಅದಕ್ಕೊಂದು ಮಾನದಂಡ ಇರಬೇಕಲ್ವಾ? ಈ ರೀತಿ ಆಗೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಇದು ಡ್ಯಾಮೇಜ್ ಆಯ್ತು, ಇದನ್ನ ನಾವು ಸರಿ ಮಾಡಿಸ್ಬೇಕು. ಎಷ್ಟು ಖರ್ಚಾಗುತ್ತೆ ಸರ್ ಇದಕ್ಕೆ? ಜಾಯಿಂಟ್ ಕಿಟ್ಟು ಸ್ವಲ್ಪ ಜೋರಾಗಿ ಹೇಳಿ. 7,000 ಆಗುತ್ತೆ ಸರ್. ಜಾಯಿಂಟ್ ಕಿಟ್ಟು 7,000, ಲೇಬರ್ ಒಂದು 2,000 ಅಲ್ವಾ? 10,000 ರೂಪಾಯಿ ಅಂತ ಹಾಕೊಳ್ಳೋಣ. ಈಗ ನಾವು ನೆನ್ನೆ ದಿನ, ಯಾಕೆಂದ್ರೆ ನೀವು ಯಾರು ಹೇಳಿಲ್ಲ, ಯಾಕೆಂದ್ರೆ ಈಗ ನಿಮ್ಗೊಂದು ಮಾಹಿತಿ ಬಂತು ಈ ರೀತಿ ಆಗಿದೆ ಅಂತ. ನಿಮ್ದು ಜವಾಬ್ದಾರಿಗಳು ಯಾಕೆ ನೆನಪಿಸ್ಬೇಕು ನಾವು ಅಂದ್ರೆ, ಈಗ ಅವ್ರು ಎಷ್ಟು ಇಸ್ಕೋತಾರೆ ಏನೋ ಅಂತ ಗೊತ್ತಿಲ್ಲ. ಅದಕ್ಕೊಂದು ಮಾನದಂಡ ಇಡಬೇಕು. ಈಗ ಎಲ್ಲದಕ್ಕೂ ಮಾನದಂಡ ಅಲ್ವಾ? ನಿಮ್ಗೆ ಯಾಕೆ ಇಷ್ಟು ಸಂಬಳ ಕೊಡೋದಕ್ಕೆ ಒಂದು ಮಾನದಂಡ ಇದೆ. ಗುತ್ತಿಗೆ ಕೊಟ್ಟಾಗ ಟೆಂಡರ್ ಕರೆದಾಗ ಯಾಕೆ ಇಷ್ಟಕ್ಕೆ ಫಿಕ್ಸ್ ಮಾಡ್ತೀವಿ ಅನ್ನೋದಕ್ಕೊಂದು ಮಾನದಂಡ ಇದೆ. ಅದೇ ರೀತಿಯಾಗಿ ಈ ತರ ಸಮಸ್ಯೆಗಳಾದಾಗ ಆಮೇಲೆ ಇದು ಕಟ್ಕೊಡ್ಬೇಕಾಗಿರೋದು ನೀವು ಕೊಟ್ಕೊಡ್ಬೇಕಿತ್ತು. ಯಾಕಂದ್ರೆ ಇದು ನಿಂಬೆ ಜವಾಬ್ದಾರಿತನ. 12 ಇಂಚು 1 ಅಡಿಲಿರುವಂತ ಕೇಬಲ್ಲು ನಮ್ದೆಲ್ಲ ಫಾಲ್ಟು. ಈಗ ಏನ್ ಮನೆ ಕಟ್ತಾ ಇದ್ದಾರೆ ಅವಳದೆಲ್ಲ ಫಾಲ್ಟ್. ಇದು ಬೆಸ್ಕಾಮ್ದು. ನಾವು ಇದನ್ನ ಪತ್ರ ಬರಿತೀವಿ, ನೀವು MD-ಗೂ ಕೊಡ್ತೀವಿ. ನಾ ಸಾಧ್ಯ ಆದ್ರೆ ಇದನ್ನ ಓನರ್ ಏನಾದ್ರು, ಬಿಲ್ಡಿಂಗ್ ಓನರ್ ಏನಾದ್ರು ಒಪ್ಕೊಂಡ್ರೆ ಕೋರ್ಟಲ್ಲೂ ಫೈಟ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ 15,000 ದೊಡ್ಡದು. ಈಗ 15,000 ಖರ್ಚಾಗಿರುವಂಥದ್ದು. ಆಮೇಲೆ ಅವನ್ನ ಯಾರನ್ನೇ ಕೆಲಸ ಮಾಡಿಕೊಟ್ಟು ಅವನನ್ನು ನಾವು ದೂರಕ್ಕಾಗಲ್ಲ. ಯಾಕಂದ್ರೆ ಅವ್ನಿಗೆ ಕೆಲಸ ಕೊಟ್ವಿ, ಅವ್ನು ಸಿಕ್ತ. ಯಾಕಂದ್ರೆ ಸಿಗದೆ ಅಪರೂಪದ ಚಾನ್ಸ್ಗಳಿವು. ಅವ್ನು ಕೇಳ್ಕೊಂಡು 15,000 ರೂಪಾಯಿ ಅಂತ. ನೀವು ಸರಿಯಾಗಿ ಏನಾದ್ರು ಗೈಡ್ ಮಾಡಿದ್ದಿದ್ರೆ ಈ ರೀತಿ ಸಮಸ್ಯೆಗಳ ಬಗ್ಗೆ ಸರಿ ಹೋಗ್ತಿತ್ತು. ನೀವು ನಿಜವಾಗ್ಲೂ ಹೇಳ್ತೀನಿ, ಬೆಸ್ಕಾಂ ಅಧಿಕಾರಿಗಳಷ್ಟು ಉಡಾಫೆತನ ಇವತ್ತು ಇನ್ಯಾವುದೇ ಕಚೇರಿಗಳಲ್ಲಿಲ್ಲ. ಇವ್ರ ನಿರ್ಲಕ್ಷ್ಯ ಪ್ರಾಣಹಾನಿ ಆಗಿದ್ರೆ ಏನು ಸರ್ ಮಾಡ್ಬೇಕಿತ್ತು ನಾವು? ಇದನ್ನ ನನಗೆ ಸಂಪೂರ್ಣವಾಗಿ ಇದು ಲೇಔಟ್ ಅಲ್ಲೇನೆ ಎಷ್ಟು ಅಡಿಲಿ ಇದು ಹೋಗಿದೆ ಅನ್ನೋದನ್ನ ಮಾಹಿತಿ ಕೊಡಿ. ಈಗ ನಾನು ಬರ್ತೀನಿ, ಮತ್ತೆ ಗಂಗಾಧರ್ ಅವ್ರ ಹತ್ರ ಬಂದು ಕೂತ್ಕೋತೀನಿ. ನನಗೆ ಇವತ್ತು ಮಧ್ಯಾಹ್ನದೊಳಗಡೆ ಬೇಕು ನನಗೆ ದಾಖಲೆ. ಇದು ಏನು ನೀವು ಅಷ್ಟೇ ನೀವು ಬಂದಿದ್ದೀರಾ, ಈಗ ಬಂದಿದ್ದೀನಿ ಅಂತೀರಾ. ನೋಡೋಣ ಇದಕ್ಕೇನೇನು ಆಗುತ್ತೆ. ಈಗ ಹೆಂಗೆ ಚೇಂಜ್ ಮಾಡಿಸ್ತೀರಾ ಇದನ್ನ? ಈಗ ನಿಮ್ಮ ಹೇಳಿದ್ರಲ್ಲ ಮಾಡಿಸ್ತೀನಿ, ಕೆಳಗಡೆ ಹಾಕಿಸ್ತೀನಿ ಅಂತ. ಹೆಂಗೆ ಹಾಕಿಸ್ಬೋದು? ಅದಕ್ಕೇನು ಆಪ್ಷನ್ ಇದೆ? ಅಂದ್ರೆ ಸ್ವಲ್ಪ ದೂರ ಆಗಿದ್ರೆ ಅದನ್ನ ಟಂಚ್ ಮಾಡಿ ಡಪ್ ಮಾಡುತ್ತೆ. ಅಲ್ಲ, ಈಗ ನಾವು ಈ ವಿಚಾರದಲ್ಲಿ ಸ್ವಲ್ಪ ದೂರ ಅಲ್ಲ, ಕಾನೂನು ಏನ್ ಹೇಳುತ್ತೆ? ಈಗ ಅದಾಗ್ಲೇಬೇಕಲ್ವಾ ನಮ್ಗೆ ಕೆಲಸ? ನಾವಂತೂ ಪಟ್ಬಿಟ್ಟಲ್ಲಪ್ಪ, ಕೂತ್ಕೋತೀನಿ. ಇದೇನಿದೆ ಇದು ಕೆಲಸ ಆಗ್ಲೇಬೇಕು. ಇಷ್ಟು ಕೆಳಗೆ ಮೇಲೆ ಹಾಕ್ಬಿಟ್ಟು ಇಲ್ಲಿ ಇನ್ನೂ 5 ಸೈಟ್ ಖಾಲಿ ಇರೋದಿಲ್ಲಿ, ಈ ಕಡೆ ಎಲ್ಲ ಇದೆ. ಅವರು ಮನೆ ಕಟ್ಸ್ಬೇಕು, ಬಂದ ಯಾರೋ ನೋಡ್ಕೊಂಡು ಮಾಡಿದ್ರೆ ಸರಿ. ಈಗ ಎಲ್ಲ ಕಾಯ್ಕೊಂಡು ಕೂತ್ಕೊಳಕ್ಕಾಗುತ್ತೆ? ಇಷ್ಟ ಐತಪ್ಪ ಇಲ್ಲಿ ಅಂತ ನಾವು ಅಷ್ಟೆಲ್ಲ. ಆಮೇಲೆ ಮಾರ್ಕಿಂಗ್ ಇರ್ಬೇಕಲ್ವಾ? ಇಷ್ಟು ಅಡಿಲಿದೆ ಅನ್ನೋದು ಮಾರ್ಕಿಂಗ್ ಇರ್ಬೇಕಲ್ವಾ? ಯಾವ ನಿಯಮ ಪಾಲನೆ ಆಗಿದೆ ಇಲ್ಲಿ? ಏನಾಗ್ಬಿಡುತ್ತೆ ನಾವು ಮಾತಾಡಿದ್ರೆ ಜ್ವರ. ಎಲ್ಲಿದೆ ಮನೆ ತೋರಿಸ್ ಬನ್ನಿ, ಓಡ್ ಬರೋಣ. ಈ ರೋಡಲ್ಲಿ ಹೊಸ ಒಂದು ರೋಡ್ ಓಡ್ ಬಂದ್ಬಿಡೋಣ. ಸರಿ ಎಲ್ಲ ತೋರಿಸಿ. 10 ಮೀಟರ್ ಒಂದು ಸ್ಲ್ಯಾಬ್ ಎಲ್ಲಿದೆ ತೋರಿಸಿ. ಅಲ್ಲಿಂದ ಅಲ್ಲಿಗೆ ಒಂದು ಇರ್ಬೇಕಿತ್ತಲ್ಲ. ಅದೊಂದ್ಸಲಿ ಚೆಕ್ ಮಾಡ್ರಪ್ಪ. ಒಂದ್ಸಲಿ ಹೌದಾ? ನೋಡ್ಬಿಟ್ಟು ಹುಷಾರಾಗಿ ಮಾಡಿ. ಈ ಕಡೆ ಬರ್ಬೋದು ನೋಡಿ ಶಿವಶಂಕರ್ ಅವರ. ಇಲ್ಲಿ ಏನೇನು ಇರಬೇಕು, ಇವತ್ತು ಏನೇನಿಲ್ಲ. ಇಲ್ಲೇ ಅಂದ್ರೆ ಇದೇ ಇಲ್ಲ. ನಿಮ್ಮ ವ್ಯಾಪ್ತಿಗೆ ಬರುವಂಥದ್ದು ಎಲ್ಲೆಲ್ಲಿ ಏನೇನಿದೆ ಒಂದ್ಸಲಿ ಚೆಕ್ ಮಾಡಿಸ್ಬೇಕು. ಎಲ್ಲ ಕಡೆ ಹಿಂಗೆ ಇದೆಯಾ ಅಥವಾ ಈ ರಸ್ತೆಯಲ್ಲಿ ಮಾತ್ರ ಹಿಂಗಿದ್ಯಾ? ಆಮೇಲೆ ಇದು ಹೇಳೋದಕ್ಕೆ ಏನಂದ್ರಲ್ಲ, ಒಂದು ಹಾಕಿರ್ಬೇಕಲ್ಲ 10 ಮೀಟರ್ 10 ಮೀಟರ್ ಇಂಡಿಕೇಶನ್ ಇರಬೇಕು. ಈ ಲೆವೆಟಲ್ಲ ಇಂಡಿಕೇಶನ್ ಇಲ್ಲ ಅಂತ ಕಾಣುತ್ತೆ. ತೋರಿಸಿ. ಈ ರೋಡಲ್ಲೇ ಇಲ್ವಲ್ಲ? ಅಲ್ಲಿ ಇಂಡಿಕೇಶನ್ ಇದಿಲ್ವಾ? ಬೇರೆ ಕಡೆ ಕಲ್ಲೊಂದು ಓದ್ತಿದ್ದಾರಲ್ಲ ಇದು ಅಂತ ನೋಡಿ. 10 ಮೀಟರ್ ಇರ್ಬೇಕಂತೆ. ಇವತ್ತು ನಾವು ಯಾವಾಗ ಕಂಪ್ಲೇಂಟ್ ಮಾಡಿದ್ವಿ, ನಾವು ಯಾವಾಗ ಹೇಳಿದ್ವಿ, ಈಗ ಹುಡ್ಕಕ್ಕೆ ಶುರು ಮಾಡಿದ್ದಾರೆ. ಎಲ್ಲೇನಿದೆ, ಏನು ಕೆಲಸ ಆಗಿದೆ. ಪಾಪ ಈ ಲೈನ್ಮನ್ಗಳಿಗೆ, ಯಾಕೆಂದ್ರೆ ಅವ್ರಿಗೆ ಎಲ್ಲರಿಗೂ ಜವಾಬ್ದಾರಿನೇ ಇದು. ಇಲಾಖೆಯಲ್ಲಿದ್ದಾರೆ, ಕಂಪ್ನಿಯಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಇದೆಲ್ಲರಿಗೂ ಸಂಬಂಧನೇ. ಅದೇ ನೋಡಿ, ಒಂದೇ ಒಂದು ಕಡೆ ಆ ಗುರ್ತಿಲ್ಲ.
ಕಾಣಿಸ್ತೇನ್ರಪ್ಪ ಎಲ್ಲಾದ್ರು ಬರ್ತೀವಿ ಸರ್, ಇಲ್ಲಿ ಪೆಪ್ಪರ್ ಹೋಟೆಲ್ ಇದ್ದೀವಿ, ಬರ್ತೀವಿ ಒಂದು 10 ಕಾಲು ಗಂಟೆ ಬಂದು ಅಲ್ಲಿಗೆ ನೋಡಿ. ಈ ರೀತಿಯಾಗಿ ನಾವು ಇಲ್ಲಿಂದ ಇಷ್ಟು ಬಂದ್ರು ಇವರ ನಿರ್ಲಕ್ಷ್ಯತೆ, ಬರೀ ಹಣ ಹಣ ಮಾಡಬೇಕು. ಅಲ್ಲಿ ಬಂದು ಕೂತ್ಕೊಳ್ಳೋನು ಇವನೇನಾಗ್ತಾನೆ, ಯಾವಾಗ ತಗೋತಾನೆ, ಎಷ್ಟು ಕೊಡಬೇಕು, ಎಷ್ಟು ಇಸ್ಕೋಬೇಕು. ಒಂದು ಕಟ್ಟಡ ಕಟ್ತಾ ಇದ್ದಾರೆ ಅಂದರೆ ಇವ್ರ ಹತ್ರ ಎಷ್ಟು ಇಸ್ಕೋಬೇಕು, ಸರ್ಕಾರದ ನಿಯಮದ ಬಿಟ್ಟು ಎಷ್ಟು ಲಂಚ ವಸೂಲಿ ಮಾಡ್ಬೋದು, ಅದ್ರ ಬಗ್ಗೆ ಗಮನ ಇರುತ್ತೆ ಹೊರತು ಕೆಲಸ ಹೆಂಗಾಗಿದೆ, ಏನಾಗಿದೆ, ಅದ್ರ ಜವಾಬ್ದಾರಿ ಯಾರು ಅನ್ನೋವಂಥದ್ದು ಉತ್ತರಗಳು ಕೊಡೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ನೋಡಿ ಇವತ್ತು ಹುಡುಕ್ತಾ ಇದ್ದಾರೆ ಸರ್, ಅದು ಯಾವ ಲೈನಿಗೆ ತೋರಿಸ್ತೀರಾ? ಈ ರಸ್ತೆಗೆ ಆಗಿಲ್ವೇನಪ್ಪ? ಈ ರಸ್ತೆಯಲ್ಲಿ ಬಂದಿಲ್ವಾ ಕೇಬಲ್? ಹಿಂಗ್ ಬಂದಿದೆ ಅಂತ ಅಲ್ಲಿ ಹಾಕಿದ್ದೀರಾ. ಏನ್ ಕಾಣಿಸ್ತೈತೆ ಅಲ್ಲಿ? ಏನ್ ಕಾಣಿಸ್ತಾ ಇದೆ ಅಲ್ಲಿ? ಇಂಡಿಕೇಶನ್ ತೋರಿಸ್ರಿ. ಆ ಇಂಡಿಕೇಶನ್ ಏನ್ ಕಾಣಿಸ್ತಾ ಏನು ಅಂತ ಏನಿದೆ, ಏನ್ ಗೊತ್ತಾಗ್ತಾ ಇದೆ ಕೇಳಿ. ಸರಿ, ಈ ಇಂಡಿಕೇಶನ್ ಏನಂತ ಹೇಳುತ್ತೆ ನಿಮ್ ಪ್ರಕಾರಲ್ಲೇ ಬರ್ತೀನಿ. ಬನ್ರಿ ಇಲ್ಲಿ. ನಿಮ್ ಪ್ರಕಾರ ಈ ಇಂಡಿಕೇಶನ್ ಏನ್ ಹೇಳುತ್ತೆ? ಅದೇ ನನ್ನ ತೋರಿಸ್ರಿ. ಈ ಇಂಡಿಕೇಶನ್ ಏನ್ ಹೇಳುತ್ತೆ? ಸರ್ ಇಲ್ಲಿ 11K ಹೋಗಿದೆ ಅಂತ. 11K ಹೋಗಿದೆ. ಅವಾಗ ನಮ್ಗೆ ಅರ್ಥ ಆಯ್ತು. ನಿಮ್ ಪ್ರಕಾರ 11K ಹೋಗಿದೆ ಅಂದಾಗ ಏನಂತ? 11K ಎಷ್ಟರಲ್ಲಿ ಹೋಗಿರುತ್ತೆ? 11K ಅಂದ್ರೆ ಡೆಪ್ತ್ ಹಾಕಿಲ್ಲ. ಅಲ್ಲಲ್ಲ, 11 KV ಹೋಗಿದೆ ಅಂದ್ರೆ ಅರ್ಥ ಏನು? ಅಂದ್ರೆ 11 KV ಹೋಗಿದೆ. UG ಕೇಬಲ್ ಬೆಸ್ಕಾಂ ನಿಯಮದ ಪ್ರಕಾರ 5 ಅಡಿ ಕೆಳಗಡೆ. ಈಗ ನಾವು ಎಲ್ಲ ಮುನ್ನೆಚ್ಚರಿಕೆ ತಗೊಂಡಿರ್ತೀವಿ. 5 ಅಡಿ ಅಲ್ವಾ ಅಂದ್ಬಿಟ್ಟು ನಾವು ಬರೀ ಹೊಡೆಯೋದೇನೆ 1.5 ಅಡಿ 2 ಅಡಿಗೆ ಸಾಕು ನಮಗೆ. ಆ ಥರ ಅಗದಾಗ್ಲೇನೆ ಅಲ್ವೇನ್ರಿ ಅಪಾಯ ಆಗೋದು? ಇದು ತಪ್ಪೆ. ಏನು ಹೇಳಿ, ನಾನು ಯಾಕೆ ಹುಡುಕಿ ಅಂತ ಹೇಳಿದೆ ಅಂದರೆ, ಇವಾಗ ಇದೆ ಈ ಸೈಟ್ ಅವ್ನು ಮನೆ ಕಟ್ತಾನೆ, ಇಲ್ಲೇನೋ ಅಗಿಬೇಕು. ಅವನೇನು ಮಾಡ್ತಾನೆ, ಹೌದು ಇದಿದೆ, ಇಲ್ಲಿ ಕೇಬಲ್ ಹೋಗಿದೆ, 5 ಅಡಿ ಕೇಬಲ್ ಹೋಗಿರುತ್ತೆ, ಅಟ್ಲೀಸ್ಟ್ 4 ಅಡಿಗಾದರೂ ಹಾಕಿರ್ತಾರೆ ಅನ್ನುವಂಥ ನಂಬಿಕೆ ಯಾರ ಮೇಲೆ? ಬೆಸ್ಕಾಂ ಅವ್ರ ಮೇಲೆ. ಆ ಕಾರಣಕ್ಕೆ 2 ಅಡಿ ಅಲ್ವಾ ನಾನು ಅಗಿಯೋದು ಅಂತ ಯಾವುದೋ ಒಂದು ಇದ್ರಲ್ಲಿ ಅಗಿಸ್ತಾ ಇರ್ತಾನೆ. ಇಲ್ಲಿ ಎಲ್ಲಿದೆ? 1 ಅಡಿಲಿ ಇದೆ ಕೇಬಲ್. ನೀವು ಅದನ್ನ ನಾನು ಹೇಳ್ದೆ ಅಲ್ಲೇ ಯಾರು ಮಾಡಿದ್ದಾರೆ ತಗೊಂಡ್ಬರ್ಬೇಕಿತ್ತು ಅಲ್ವಾ? ಈಗ ಮಾಹಿತಿ ತಂದಿಲ್ಲ ನೀವು. ಅಲ್ಲ, ಇದು ನೋಡ್ಕೊ ಹೋಗಿ ಅಂತಂದ್ರು, ನೋಡ್ಕೊಂಡು ಕೊಡ್ತೀವಿ. ಈಗ ಬರ್ತೀನಿ, ನಡೀರಿ ಆಫೀಸ್ಗೆ. ಇದರ ಗಂಗಾಧರ್ ಅವರು ಬರ್ತೀನಿ ನಾನು. ಬಂಧುಗಳೇ, ಇಷ್ಟು ಈಗ ರಾಜರಾಜೇಶ್ವರಿ ವಿಧಾನಸಭಾ ಏನು ವ್ಯಾಪ್ತಿ ಇದೆ ಅಲ್ಲಿರುವಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಚೇರಿಗೆ ಭೇಟಿ ಕೊಡ್ತೀವಿ. ಈಗ ಇಲ್ಲಿ ಏನಾಗಿದೆ, ಇದು ತಪ್ಪು ಸರಿ ಅನ್ನೋದಕ್ಕಿಂತ ಏನಾಗಿದೆ ಇದನ್ನ ಈ ರೀತಿ ಸರಿ ಮಾಡ್ತಾರೆ. ಈಗ ಯಾವ ಹಣದಲ್ಲಿ, ಯಾಕೆಂದ್ರೆ ನಾವು ಹೇಳ್ತಾ ಇದ್ದೀವಿ 60% ಭ್ರಷ್ಟಾಚಾರ, 40% ಭ್ರಷ್ಟಾಚಾರ, 80% ಭ್ರಷ್ಟಾಚಾರ ಅಂತ. ಈ ಭ್ರಷ್ಟಾಚಾರಗಳಿಗೆಲ್ಲ ನೇರ ಹೊಣೆ ಯಾರು? ಇವತ್ತಿನ JCB ಪಕ್ಷದ ರಾಜಕಾರಣಿಗಳು. ಅವರು ಸರಿಯಾಗಿದ್ದಿದ್ರೆ ಈ ಅಧಿಕಾರಿಗಳು ಸರಿಯಾಗಿರ್ತಿದ್ರು. ಯಾವೊಂದು ಒಬ್ಬ ರಿಲೇಷನ್ಗೆ ಈ ತರ ಗುತ್ತಿಗೆಯನ್ನ ಕೊಟ್ಟಿರ್ತಾರೆ, ಯಾವನೋ ಒಬ್ಬ ಪ್ರಭಾವಿ ರಾಜಕಾರಣಿಗಳು ಇರ್ತಾನೆ, ಅವನ ಸಿಬ್ಬಂದಿಗಳಿಗೆ, ಅವ್ರ ಅಂಡಿರ್ಗೆ ತಮ್ಮದಿರ್ಗೆ ಈ ತರದ ಗುತ್ತಿಗೆಯನ್ನ ಕೊಟ್ಟು ಹೇಳೋರಿಲ್ಲ ಕೇಳೋರಿಲ್ಲ, ಹೆಂಗೋ ಒಂದು ಮಾಡ್ರೋ ಕೆಲಸ ಅಂತ ಹೇಳಿ ಕೊಳ್ಳೆ ಹೊಡೆಯೋದಕ್ಕೆ ಕೂತಿರುವಂತ ಇವತ್ತಿನ ರಾಜಕಾರಣಿಗಳು, ಅದ್ರ ಜೊತೆ ಈ ಅಧಿಕಾರಿಗಳು. ಅವನು ಕೊಟ್ಟೆ ಕೊಡಬೇಕು. ಸಿಬ್ಬಂದಿ ಆದ್ರೂ ಸಂಬಂಧಿಕ ಆದ್ರೂ ಇವ್ರಿಗೂ ಲಂಚ ಕೊಡ್ಲೇಬೇಕು, ಕೊಡ್ತಾನೆ. ನಾವೇನು ಬರಲ್ಲ, ನೀವು ಎಷ್ಟ ಬಂದು ಕೆಲಸ ಮಾಡಿ ಅಂತ. ಈ ರೀತಿಯಾಗಿ ಇವತ್ತು ಬೆಂಗಳೂರು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಲಸಗಳು ನೋಡೋಣ. ಈಗ ಇಂಜಿನಿಯರ್ ಏನ್ ಹೇಳ್ತಾರೆ, ಯಾಕೆಂದ್ರೆ ಅವರು ನಾನು ಈಗ ಬಂದು ಕೂತಿದ್ದೀನಿ ಸೀಟಲ್ಲಿ ಅಂತ ಇದ್ದಾರೆ. ನಮ್ಗೆ ಅದೆಲ್ಲ ಪ್ರಶ್ನೆ. ಯಾವರಾದ್ರೂ ಆಗಿರ್ಲಿ, ಯಾವ ವರ್ಷದಲ್ಲಿ ಇದಾಗಿದೆ, ಅವತ್ತಿದ್ದಂತ ಅಧಿಕಾರಿ ಯಾರು, ಯಾರಿಗೆ ಗುತ್ತಿಗೆ ಕೊಟ್ಟಿದ್ರು, ಯಾರು ನಿರ್ಲಕ್ಷ್ಯತೆ ಇದೆ ಇದರಲ್ಲಿ ಅಂತ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಈಗ ಅದಕ್ಕೆ ಆಗ್ಬೇಕಾಗಿರುವಂತ ಪನಿಷ್ಮೆಂಟ್ ಕೊಡಿಸೋದಕ್ಕೂ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತೀನಿ. ನಮಸ್ಕಾರ.